ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ಯೋಜನೆ 1ರ ಪ್ಯಾಕೇಜ್ 2ರಲ್ಲಿ ಗುತ್ತಿಗೆದಾರರ ಮೇರೆಗೆ ಮೇ 2019ರಿಂದ ಕಾಮಗಾರಿ ಪೂರ್ಣಗೊಳಿಸಿದೆ. ಕಾರ್ಯಾಚರಣೆ ಮತ್ತು ನಿರ್ವಹಣೆ ಇನ್ನೂ ಪ್ರಾರಂಭ ಆಗಿರದೇನೆಯೇ 35.38 ಕೋಟಿ ಬಿಡುಗಡೆಯಾಗಿದೆ. ಪ್ಯಾಕೇಜ್ 2, 1 ಮತ್ತು 5ರ ಕಾಮಗಾರಿಗೆ ಸಂಬಂಧಿಸಿದಂತೆ 92.32 ಕೋಟಿ ಕ್ರಮಬದ್ಧವಲ್ಲದೆ ಪಾವತಿಯಾಗಿದೆ. ಇನ್ನು ಪೂರ್ಣಗೊಳಿಸ್ತಾ ಇರುವಂತಹ ಯೋಜನೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ 100 ಕೋಟಿ ಈ ರೀತಿ ಆಗಿದೆ ಅಂತ. ಈ ಯೋಜನೆಯಲ್ಲಿ 3722.1 ಎಕರೆ ಭೂಮಿ ಸ್ವಾಧೀನ ಆಗಿದ್ರು ಕೂಡ DPR ಲೆಕ್ಕಾಚಾರದ ಮಾನದಂಡದ ಉಲ್ಲಂಘನೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ, ಇಷ್ಟು ಎಕರೆ ಭೂ ಪ್ರದೇಶ ಸ್ವಾಧೀನವಾಗಿದ್ರು ಕೂಡ ಈ ಕಾಲುವೆ ಹರಿದು ಹೋಗುವಂತಹ ಭೂ ಸ್ವಾಧೀನ ಆಗಿರ್ತಕ್ಕಂಥ ಯಾವುದೇ ಉಪವಿಭಾಗದಲ್ಲಿ ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಯಾವುದೇ ಉಪವಿಭಾಗದಲ್ಲೂ ಕೂಡ ಈ ಭೂಮಿ ರಿಜಿಸ್ಟರ್ ಆಗಿಲ್ಲ. ನಿಗದಿತ ಭೂ ದಾಖಲೆಗಳ ಡಿಜಿಟಲೀಕರಣ ಆಗಿಲ್ಲ. ಕಾಮಗಾರಿಗೆ ಸಂಬಂಧಿಸಿದಂತೆ ಎಲ್ಲ ಸ್ವೀಕೃತಿಗಳು ಮತ್ತು ಪಾವತಿಗಳನ್ನು ಸೂಕ್ತವಾಗಿ ದಾಖಲಿಸುವ ಕಾಮಗಾರಿ ನಗದು ಪುಸ್ತಕವನ್ನು ಯಾವುದೇ ವಿಭಾಗಗಳು ನಿರ್ವಹಿಸಿಲ್ಲ ಅಂತೇಳಿ ಇಲ್ಲಿ ನಡೆದಿರ್ತಕ್ಕಂಥ ಹಗರಣದ ಕುರಿತಾಗಿ ಸಾಕಷ್ಟು ರೀತಿಯಲ್ಲಿ CAG ಒಂದು ವರದಿಯನ್ನ ಬೊಟ್ಟು ಮಾಡಿ ತೋರಿಸಿದ್ರೆ, ಇಲ್ಲಿ ಹಾಸನ ಜಿಲ್ಲೆನಲ್ಲಿ ಯರ್ರಾಬಿರ್ರಿ ಹೆಂಗಂದ್ರಂಗೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯ ಅನುಮೋದನೆಯನ್ನೇ ತೆಗೆದುಕೊಳ್ಳದೇನೆ 267 ಎಕರೆ ಅರಣ್ಯ ಭೂಮಿಯನ್ನ ಕಾನೂನು ಬಾಹಿರವಾಗಿ ಈ ಯೋಜನೆಯಲ್ಲಿ ಬಳಸ್ಕೊಳ್ಳಲಾಗಿದೆ ಎನ್ನುವಂಥದ್ದೇ ಕಾರಣ ಇಟ್ಕೊಂಡು ಮುಂದೆ ಹಾಸನ ಮತ್ತು ತುಮಕೂರು ಜಿಲ್ಲೆನಲ್ಲಿ 432 ಎಕರೆ ಏನ್ ಅರಣ್ಯ ಭೂಮಿ ಈ ಯೋಜನೆಗೆ ಬೇಕೋ ಅದಕ್ಕೆ ಅನುಮತಿಯನ್ನೇ ಕೊಡ್ತಾ ಇಲ್ಲ. ಈ ಎಲ್ಲ ಕಾರಣಗಳ ಜೊತೆಗೆ ಏನು ಈ ಯೋಜನೆ ಹಾದು ಹೋಗುವಂತ ಇಡಗಲ್ ಕಾಲುವೆ ಕಂದಾಯ ಇಲಾಖೆದು ನನ್ನ ಭೂಮಿ ಅಂತಲೂ ಮತ್ತೆ ಅರಣ್ಯ ಇಲಾಖೆ ನಂದು ಅಂತ ಹೇಳ್ತಾ ಜಟಾಪಟಿಗಳು ನಡೆದಿದ್ದಾವೆ. ಇದ್ರ ಜೊತೆಗೆ ಸ್ನೇಹಿತರೆ, ಇಷ್ಟೊತ್ತಿಗಾಗ್ಲೇ ಅರಸೀಕೆರೆ ತಾಲೂಕಿನ ಒಂದು ಹಂತದಲ್ಲಿ ಅದು ಕಲಾಟ ಆಗಿರ್ತಕ್ಕಂಥ 1.03 TMC ನೀರು ಹಂಚಿಕೆ ಆಗ್ಬೇಕಾಗಿತ್ತು. ಅಲ್ಲಿನ 46 ಕೆರೆಗಳು ತುಂಬಿ ನಳನಳಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಯಾವ ಕೆಲಸಗಳನ್ನು ಕೂಡ ಸರಿಯಾಗಿ ನಡೀತಾ ಇಲ್ಲ. ಒಬ್ಬ ಗುತ್ತಿಗೆದಾರನಿಗೆ ಪೂರ್ಣಗೊಳಿಸ್ತೇನೆ ಒಂದೇ ಒಂದು ಕಾಮಗಾರಿನ ಮತ್ತೆ ಇಲ್ಲಿ ಕಾಮಗಾರಿಗಳನ್ನ 100 ಕೋಟಿ ಕಾಮಗಾರಿಗಳನ್ನ ಕೊಟ್ಟಿದ್ರ ಹಿಂದೆ ಸಾಕಷ್ಟು ಹಗರಣಗಳು ನಡೆದಿರುವಂತ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿ ಹೋರಾಟಗಾರರು ಎತ್ತ ತೋರಿಸ್ತಾ ಇದ್ದಾರೆ. ಅದರಲ್ಲಿ DY ಉಪ್ಪಾರ್ ಅಂಡ್ ಸನ್ಸ್ಗೆ 2 ಕಾಮಗಾರಿ ಕೊಡಲಾಗಿದೆ. 1025.71 ಕೋಟಿ ರೂಪಾಯಿಗಳ ಕಾಮಗಾರಿ. G ಶಂಕರ್ ಅವರಿಗೆ 2 ಕಾಮಗಾರಿಗಳು 3 ಕಾಮಗಾರಿಗಳು 2349 ಕೋಟಿ ಅಂತಲೂ, ಮೆಗಾ ಇಂಜಿನಿಯರ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಗೆ 3 ಕಾಮಗಾರಿ 3004 ಚಿಲ್ಲರೆ ಕೋಟಿ. ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ಗೆ 11 ಕಾಮಗಾರಿ ವಹಿಸಲಾಗಿದೆ. ಅದು 5216.58 ಕೋಟಿ. GBPR ಇಂಡಸ್ಟ್ರಿಯಲ್ ಪ್ರೈವೇಟ್ ಲಿಮಿಟೆಡ್ಗೆ 2 ಕಾಮಗಾರಿ 1036.45 ಕೋಟಿದು. PLR ಯೋಜನೆಯಲ್ಲಿ 1109 ಕೋಟಿದು. BSR ಇನ್ಸ್ಟಾಟೆಕ್ ಇಂಡಿಯಾ 2004 ಕೋಟಿದು. ಈ ರೀತಿ 23,251 ಕೋಟಿನಲ್ಲಿ ಒಂದು ಕಾಮಗಾರಿನ ತೆಗೆದುಕೊಂಡದಕ್ಕೆ ಮತ್ತೊಂದನ್ನ ಕಂಪ್ಲೀಟ್ ಮಾಡದೆ ಕೊಡಬಾರದು ಅನ್ನುವಂತ ನಿಯಮಗಳನ್ನೇ ಉಲ್ಲಂಘಿಸಿ ಗಾಳಿಗೆ ತೂರಿ ಇವತ್ತು ಈ ಮಟ್ಟಕ್ಕೆ ಎತ್ತಿನ ಹೊಳೆಯೋ ಹಣದ ಹೊಳೆಯೋ ಗೊತ್ತಾಗದೇ ಇರೋ ರೀತಿಯಲ್ಲಿ ಇದು ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅನೇಕ ಕಡೆ ಸಮತೋಲಿತವಾದಂತಹ ಒಂದು ಅಣೆಕಟ್ಟೆಯನ್ನ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾತುಕತೆಗಳು ನಡೆದಿದ್ದು. ಏನು ತುಮಕೂರು ಜಿಲ್ಲೆಯಲ್ಲಿ ಸಮತೋಲನ ಜಲಾಶಯಗಳ ಎಲ್ಲಿ ಅಂತಿಮಗೊಳಿಸಬೇಕು ಅನ್ನುವಂಥದ್ದನ್ನ ಕಂಪ್ಲೀಟ್ 2012 DPR ನಲ್ಲಿ ತುಮಕೂರು ಜಿಲ್ಲೆಯ ದೇವರಾಯನದುರ್ಗದಲ್ಲಿ 10 TMCಯ ಜಲಾಶಯ ನಿರ್ಮಾಣ ಮಾಡೋದಾಗಿ ಹೇಳಲಾಗಿತ್ತು. 2014ರಲ್ಲಿ ಅದು ಪರಿಷ್ಕರಣೆಗೊಂಡು DPR ನಲ್ಲಿ ಬೈರ್ಗೊಂಡ್ಲಿನಲ್ಲಿ 5.75 TMCಯ ಸಾಮರ್ಥ್ಯದ ಸಮತೋಲನ ಜಲಾಶಯ ನಿರ್ಮಿಸುವುದಾಗಿ ಹೇಳಲಾಗಿತ್ತು. ಆ ನಂತರದಲ್ಲಿ 2023 DPR ನಲ್ಲಿ ಇನ್ನೊಂದು ಹೇಳ್ತಾರೆ, 3 ಹಳ್ಳಿನಲ್ಲಿ 1200.5 ಎಕರೆ ಮುಳುಗಡೆ ಆಗ್ತದೆ.
ಆ ಮುಳುಗಡೆಗೆ ಹಣ ಹೆಚ್ಚುವರಿ ಆಗ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ 2 TMC ಸಾಮರ್ಥ್ಯದ ಸಮತೋಲಿತ ಜಲಾಶಯ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು, ಇದಕ್ಕೆ 621.45 ಹೆಚ್ಚುವರಿ ಹಣ ಬೇಕಾಗ್ತದೆ ಅನ್ನುವಂಥದ್ದು ಒಂದಾದ್ರೆ, ಏನು ದೊಡ್ಡಬಳ್ಳಾಪುರ ಈಗ ಸಾಕಷ್ಟು ಯೋಜನೆಗಳಿಂದ ತುಂಬೋಗಿದೆ. ಅಲ್ಲಿ ಪರಿಹಾರ ಏನು ಸ್ವಾಧೀನಪಡಿಸಿಕೊಂಡಂತ ಭೂಮಿಗೆ ಪರಿಹಾರದ ಮೊತ್ತವೂ ಕೂಡ ಜಾಸ್ತಿ ಇದೆ. ಅಲ್ಲಿಯ ರೈತರಿಗೆ ಏನ್ ಪರಿಹಾರವನ್ನ ಕೊಡ್ತಾ ಇದ್ದೀರಿ ಅದನ್ನೇ ನಮಗೂ ಕೊಡಿ ಅಂತೇಳಿ ಏನು ಎತ್ತಿನಹೊಳೆ ಯೋಜನೆಗೆ ಕೊರಟಗೆರೆ ತಾಲೂಕಿನ ರೈತರಿಗೆ ಏನ್ ಸ್ವಾಧೀನ ಆಗ್ತದೆ ಭೂಮಿ, ಅವರು ಕೂಡ ಕೇಳ್ತಾ ಇರೋ ದೆಸೆಯಿಂದ ಈ ರೀತಿ ಒಂದಲ್ಲ ಎರಡಲ್ಲ ಇಲ್ಲಿ ಅನೇಕ ರೀತಿಯ ಗೊಂದಲಗಳು, ಹಗರಣಗಳು ಎಲ್ಲವೂ ಸೇರ್ಕೊಂಡ ಅರಣ್ಯ ಭೂಮಿಯ ಅನುಮತಿನೇ ಇಲ್ಲದೆ ಇರ್ತಕ್ಕಂಥದ್ದು, ಹೆಂಗಂದ್ರಂಗೆ ಅರಣ್ಯ ಭೂಮಿನ ಅನುಮತಿನೇ ಇಲ್ದೇನೆ ಬಳಸ್ಕೊಂಡಿರ್ತಕ್ಕಂಥದ್ದು, ಹಾಸನ ಕ್ಷೇತ್ರದ ಸಾಲ್ಗಾಮೆ ಕಾಲುವೆ ಸ್ಥಗಿತಗೊಂಡಿದ್ದು, ಜಿಲ್ಲಾಡಳಿತ 410 ಎಕರೆನ ಪರಿಹಾರಾರ್ಥವಾಗಿ ಅರಣ್ಯೀಕರಿಸಕ್ಕೆ ಮೀಸಲಿಟ್ಟಿದ್ರು ಕೂಡ ಕೇಂದ್ರದ ಅರಣ್ಯ ಇಲಾಖೆ ಮತ್ತೆ 11 ಷರತ್ತುಗಳನ್ನ ಹಾಕಿ 2 ಸಾರಿ ಫೈಲ್ ಕಳಿಸ್ತಿದೆ. ಇದನ್ನ ಏನು ಹಾಸನ ತುಮಕೂರು ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳದ ಕಾವಲು, ಕಂಚಿಗಾನಹಳ್ಳಿ, ಹಾಸನ ಐದಹಳ್ಳಿ ಕಾವಲು, ಕುಮ್ರಿಹಳ್ಳಿ ಈ ಅರಣ್ಯ ಮೀಸಲು ಅರಣ್ಯವನ್ನ ಬಳಸ್ಕೊಂಡದಕ್ಕೆ ಇವರು ಅನುಮತಿನೇ ಕೇಳದೆ ಇರೋ ದೆಸೆಯಿಂದ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆಯ ಅಧಿಕಾರಿಗಳ ಹಗ್ಗಜಗ್ಗಾಟದಲ್ಲಿ 24,000 ಕೋಟಿಗೆ ಹೋಗಿದೆ. ಬಟ್ ಇಲ್ಲಿ ಯಾರನ್ನ ಹೊಣೆ ಮಾಡೋದು? ಇದು ಸಾಧುವಲ್ಲದ ಯೋಜನೆ ಅಂತೇಳಿ ಹೋರಾಟಗಾರರು ಧ್ವನಿ ಎತ್ತಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನೇ ಜೈಲ್ಗಟ್ಟಿದ್ದಾಯ್ತು. ಇವತ್ತಿಗೂ ಕೂಡ ಯಾವುದೇ ಹೋರಾಟಗಾರರಿಗೆ, ಶಾಶ್ವತ ನೀರಾವರಿ ಹೋರಾಟಗಾರರಿಗೆ ಎತ್ತಿನಹೊಳೆ ನೀರು ಬರ್ತದೆ ಎನ್ನುವಂತ ಯಾವ ಭರವಸೆನೂ ಇಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರು, ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮುಂದಿನ ವರ್ಷ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಹಿಂದೆ 3 ವರ್ಷಕ್ಕೆ ನೀರು ಕೊಡ್ತೀನಿ ಅಂತ ಹೇಳಿ ಹೋದಂತ ವೀರಪ್ಪ ಮೊಯ್ಲಿ ಅವರು ಎಲ್ಲೋದ್ರ ಗೊತ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ಏನು ಬಿರು ಬಿಸಿಲಿಂದ ಬಯಲು ಸೀಮೆ ಬೆಂದೋಗಿದೆ, ಇದಕ್ಕೆ ದಾಹ ಸಾಕಷ್ಟಾಗಿದೆ. ನೀವು ಎತ್ತಿನಹೊಳೆ ಏನ್ ಕೊಡ್ತಿರೋ, ಕೃಷ್ಣ ನಮಗ್ ಬೇಕಾ ನಮ್ಮ ಪಾಲು ನೀರು ಕೊಡ್ತಿರೋ, ಒಟ್ಟಾರೆ ನೀರು ಕೊಡ್ಬೇಕು ಅನ್ನುವಂಥದ್ದು ಈ ಬಯಲು ಸೀಮೆಯ ಶಾಶ್ವತ ನೀರಾವರಿ ಹೋರಾಟಗಾರರ ಆಗ್ರಹ ಆಗಿದೆ. ಇಷ್ಟೆಲ್ಲ ವಿಚಾರಗಳನ್ನ ಇವತ್ತು ಜನತಾ ನ್ಯೂಸ್ ಕನ್ನಡದಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಯಾಕೆ ಅಂತಂದ್ರೆ ಇವತ್ತಿಗೆ ಮಾರ್ಚ್ 3ಕ್ಕೆ ಈ ಯೋಜನೆ ಚಾಲು ಆಗಿ 12 ವರ್ಷ ಕಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಹೋರಾಟಗಾರರು ಈ ವಿಚಾರದಲ್ಲಿ ಮತ್ತಷ್ಟು ಧ್ವನಿಯನ್ನ ಎತ್ತಬೇಕಾಗಿದೆ. ಸರ್ಕಾರಕ್ಕೆ ಚೀಮಾರಿ ಹಾಕ್ಬೇಕಾಗಿದೆ. ಎಲ್ಲಿ ಲೋಪ ಆಗಿದೆ, ಎಲ್ಲಿ ದೋಷ ಆಗಿದೆ, ಯಾವುದೇ ಯೋಜನೆಯನ್ನ ವಿಸ್ತೃತವಾಗಿ ಚರ್ಚೆಯನ್ನ ಮಾಡದೇನೆ ಆ ಅರಣ್ಯ ಭೂಮಿನ ಅಥವಾ ಯಾವುದನ್ನ ಒಳಗೊಳ್ಬೇಕು, ಎಲ್ಲಿ DPR ನಲ್ಲಿ ಎಲ್ಲಿ ಯೋಜನೆ ಒಂದು ಕಂಪ್ಲೀಟ್ ನಿಖರವಾದಂತ ಒಂದು ಪಥ, ಕಾಲುವೆ ಮತ್ತೆ ಸಮತೋಲನ ಅಣೆಕಟ್ಟೆಗಳು ಎಲ್ಲ ಆಗ್ಬೇಕು, ಈ ಎಲ್ಲ ವಿಚಾರಗಳನ್ನು ಕೂಡ ಒಂದ್ ರೀತಿ ಅಸಮರ್ಪಕವಾಗಿ ಯೋಜಿಸಿದ್ದರ ಫಲ ಇವತ್ತು ಎತ್ತಿನ ಹೊಳೆಯೋ ಹಣದ ಹೊಳೆಯೋ ಅನ್ನುವಂಗ ಆಗ್ಬಿಟ್ಟಿದೆ. ಇಲ್ಲಿ ಗುತ್ತಿಗೆದಾರರು, ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಕರ್ನಾಟಕದ ತೆರಿಗೆ, ಜನ ಕೊಡುವಂತ ತೆರಿಗೆ ಹಣವನ್ನ ಲೂಟಿ ಆಯ್ತಾ ಇದೆ. ಇದು ನಿಲ್ಬೇಕಾದ್ರೆ ಆದಷ್ಟು ಬೇಗ ಇದ್ರಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಸರಿ ಮಾಡಿ 24 TMC ನೀರು ಸಿಗ್ತದೋ ಏನೋ ಗೊತ್ತಿಲ್ಲ, ಕನಿಷ್ಠ ಅಲ್ಲಿ ಲಭ್ಯ ಆಗುವಂತ ನೀರ್ನಾರು ಕೂಡ ಬಯಲು ಸೀಮೆಗೆ ಹರಿಸ್ಲಿ ಅನ್ನುವಂಥದ್ದು ಇವತ್ತು ಈ ಎಲ್ಲ ಎತ್ತಿನಹೊಳೆಯ ಬಗೆಗೆ ಲೋಪದೋಷಗಳನ್ನ ಎತ್ತಿ ಒಂದು ವರದಿಯನ್ನ ಮಾಡಲೇಬೇಕು ಅನ್ನುವಂಥದ್ದು, ಇದು ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ಜನತಾ ನ್ಯೂಸ್ ಈ ಒಂದು ವಿಸ್ತೃತವಾದ ಚರ್ಚೆಯನ್ನ ಮಾಡಿದೆ. ಇದರಲ್ಲಿ ಸಾಕಷ್ಟು ರೀತಿಯ ಪ್ರತಿಕ್ರಿಯೆಗಳನ್ನ ತಾವು ಕೊಡಬೇಕು ಅನ್ನುವಂಥದ್ದು ಸಮಗ್ರ ಕನ್ನಡಿಗರಿಗೆ ಜನತಾ ನ್ಯೂಸ್ನ ಒತ್ತಾಯ ಆಗಿದೆ. ನಮಸ್ಕಾರ.